ಮೋದಿ ವಿರುದ್ಧ ಯಾರೂ ಮಾಡಿರದ ಆರೋಪ. ಮೋದಿ ಇಂಥ ಮನುಷ್ಯರ ಮಾಜಿ ಭಕ್ತೆ ಹೀಗ್ಯಾಕೆ ಆರೋಪಿಸಿದ್ರು? ಇದರ ಹಿಂದಿನ ಸತ್ಯಾಸತ್ಯತೆ ಏನು? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಭಾರತದ ರಾಜಕೀಯ ಕ್ಷೇತ್ರದಲ್ಲಿ ಒಂದರ ಮೇಲೊಂದು ಆರೋಪಗಳು ಎದ್ದೆದ್ದು ಬರ್ತಾ ಇದೆ. ಬಿಜೆಪಿ ಹಿರಿಯ ನಾಯಕ, 6 ಬಾರಿ ಸಂಸದರಾಗಿದ್ದಂಥ, 2 ಬಾರಿ ಕೇಂದ್ರ ಮಂತ್ರಿಯಾಗಿದ್ದಂಥ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಸುಬ್ರಮಣಿಯನ್ ಸ್ವಾಮಿಯವರು ಒಂದು ಪಾಡ್ಕಾಸ್ಟಲ್ಲಿ ಮಾಡಿದಂಥ ಆರೋಪಗಳು ಈಗ ದೇಶದಾದ್ಯಂತ ಚರ್ಚೆಗೆ ಕಾರಣ ಆಗಿದೆ. ಎಫ್ಸ್ಟೀನ್ ಫೈಲ್ಸ್ಗಳಲ್ಲಿ ಭಾರತದ ಕೆಲವು ದೊಡ್ಡ ದೊಡ್ಡ ಹೆಸರುಗಳು ಬಂದಿದೆ. ಕೆಲವು ಮಹಿಳೆಯರು ಮೋದಿ ಜೊತೆಗೆ ಸಂಬಂಧವನ್ನು ಹೊಂದಿದ್ರು. 3-4 ಮಂದಿ ಸಂಸದರಾದರೆ ಇನ್ನು ಕೆಲವೊಬ್ಬರು ಸಚಿವರಾಗಿದ್ರು ಅನ್ನೋ ಇವರ ಹೇಳಿಕೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ವ್ಯೂಸನ್ನು ಪಡ್ಕೊಂಡಿತ್ತು. ಕೆಲ ದಿನಗಳ ಹಿಂದೆ ಸುಬ್ರಮಣಿಯನ್ ಸ್ವಾಮಿಯವರ ಆರೋಪದ ಬಗ್ಗೆ ಒಂದು ವಿಡಿಯೋ ಮಾಡಿ ನಾವು ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ವು. ಈಗ ಮತ್ತೊಂದು ಅದೇ ರೀತಿಯ ಆರೋಪಗಳು ತೀವ್ರವಾಗಿದೆ. ಈಗ ಆರೋಪ ಮಾಡ್ತಾ ಇರುವವರು ಮೋದಿ ಮಾಜಿ ಭಕ್ತೆ ಮಧು ಕಿಶ್ವರ್. ಒಂದು ಕಾಲದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರನ್ನು ದೇವರಂತೆ ಪೂಜಿಸ್ತಾ ಇದ್ದ, ಅವರ ಪ್ರತಿಯೊಂದು ನಡೆಯನ್ನು ಸಮರ್ಥಿಸ್ತಾ ಇದ್ದ ಮಾಜಿ ಮೋದಿ ಭಕ್ತೆ ಮಧು ಪೂರ್ಣಿಮಾ ಕಿಶ್ವರ್ ಅವರು ಈಗ ಸುಬ್ರಮಣಿಯನ್ ಸ್ವಾಮಿ ಮಾತಾಡಿರುವಂಥ ವಿಡಿಯೋವನ್ನು ಎಕ್ಸ್ನಲ್ಲಿ ಶೇರ್ ಮಾಡಿ ಮೋದಿ ವಿರುದ್ಧ ಆರೋಪ ಮಾಡಿದ್ದಾರೆ. ಹಿಂದುತ್ವವಾದಿ ಚಿಂತಕಿ ಅಂತ ಚಿರಪರಿಚಿತರಾದಂಥ ಕಿಶ್ವರ್ ಅವರು ಸ್ವಾಮಿಯವರ ವಿಡಿಯೋವನ್ನು ಮರುಹಂಚಿಕೊಂಡು ತಮ್ಮದೇ ಅನುಭವಗಳನ್ನು ಬರೆದುಕೊಂಡಿದ್ದಾರೆ. ಇದು ರಾಜಕೀಯ ವಲಯದಲ್ಲಿ ವ್ಯಾಪಕ ಚರ್ಚೆಗೆ ಕಾರಣ ಆಗಿದೆ. ಯಾಕಂತಂದರೆ ಮೋದಿಯವರ ಆರಾಧಕರಾಗಿದ್ದ ಒಬ್ಬ ಮಹಿಳೆ ಈಗ ಅವರ ವಿರುದ್ಧ ತಿರುಗಿ ಬಿದ್ದಿರೋದು ಹಲವು ಅನುಮಾನಗಳನ್ನು ಹುಟ್ಟಾಕ್ಸುತ್ತೆ. ಕಿಶ್ವರ್ ಅವರು ತಮ್ಮ ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ, ಮೋದಿಯವರ ಜೊತೆಗೆ ನಿಕಟ ಸಂಬಂಧದಿಂದಾಗಿ ಸಂಸದರಾಗಿ ಮತ್ತು ಮಂತ್ರಿಗಳಾಗಿ ಆಯ್ಕೆಯಾದ ಮಹಿಳೆಯರ ಹೆಸರುಗಳು ಹಿಂದುತ್ವದ ವಲಯಗಳಲ್ಲಿ ಗುಟ್ಟಾಗಿ ಚರ್ಚೆಯಾಗ್ತಾ ಇತ್ತು. ಅದೇ ಕಾರಣಕ್ಕೆ ನಾನು ಆರಂಭದಿಂದಾನೇ ಅವರಿಂದ ದೂರ ಇರೋದನ್ನು ಆಯ್ಕೆ ಮಾಡಿಕೊಂಡೆ ಅಂತ ಹೇಳ್ತಾರೆ. ಮೋದಿಯವರು 2014ರಲ್ಲಿ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ಬಳಿಕವೇ ಅವರಿಂದ ನಾನು ದೂರ ಇರೋಕೆ ಶುರು ಮಾಡಿದೆ ಅಂತ ಇವ್ರು ಹೇಳ್ತಾರೆ. ಸೊ ನನ್ನ ಪುಸ್ತಕದ ಪ್ರತಿಯನ್ನು ನೇರವಾಗಿ ಅವರಿಗೆ ಕೊಡದೆ ಅವರ ನೆಚ್ಚಿನ ಅಧಿಕಾರಿ ಭರತ್ ಲಾಲ್ ಮೂಲಕ ಸಹಿ ಮಾಡದ ಪ್ರತಿಯನ್ನು ಕಳುಹಿಸಿದ್ದೆ ಅಂತ ಅವರು ವಿವರಿಸಿದ್ದಾರೆ. ಇದು ಸ್ಪಷ್ಟವಾಗಿ ಅವರ ನಡುವಿನ ಅಂತರವನ್ನು ತೋರಿಸುತ್ತೆ. ಇನ್ನು ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಂಥ ಕಾಲದಲ್ಲಿ ಮೋದಿಯವರಿಗೆ ವಿಶೇಷ ಸೇವೆಗಳನ್ನು ಒದಗಿಸಿದವರ ಬಗ್ಗೆಯೂ ಉಲ್ಲೇಖಿಸಿದ್ದಾರೆ. ಹರ್ದೀಪ್ ಪುರಿ, ಎಸ್ ಜೈಶಂಕರ್ ಸಚಿವರಾದ ನಂತರ ಗೌಪ್ಯವಾಗಿ ಚರ್ಚೆಗಳು ನಡೀತಾ ಇತ್ತು ಅಂತ ಹೇಳ್ತಾರೆ. 2014ರಲ್ಲಿ ನಾನು ಅಮೆರಿಕಾಗೆ ಉಪನ್ಯಾಸಗಳಿಗಾಗಿ ಹೋದಾಗ ಅವರ ವೈಯಕ್ತಿಕ ಜೀವನದ ಬಗ್ಗೆ ಹಲವು ಗುಮಾನಿಗಳು ಕೇಳಿಬಂದಿದ್ವು ಅಂತ ಸಹ ಸೂಚಿಸಿದ್ದಾರೆ. ಇನ್ನು ಸ್ಮೃತಿ ಇರಾನಿಯವರ ನೇಮಕಾತಿ ಬಗ್ಗೆ ಇವರು ಪ್ರಶ್ನೆಗಳನ್ನು ಎತ್ತಿದ್ದಾರೆ. 12ನೇ ತರಗತಿ ಪಾಸಾಗಿರುವಂಥ ಸ್ಮೃತಿ ಇರಾನಿಯವರನ್ನು ಶಿಕ್ಷಣ ಸಚಿವೆಯಾಗಿ ನೇಮಿಸಿದ್ದು ಹಲವು ಸಂದೇಹಗಳಿಗೆ ಕಾರಣ ಆಯಿತು. ಮಾನಸಿ ಸೋನಿ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ತಲುಪಿತ್ತು. ಅದರ ದಾಖಲೆಗಳ ಪ್ರತಿಗಳನ್ನು ಮೋದಿಯ ಆಪ್ತರೊಬ್ಬರು ನನಗೆ ಕೊಟ್ಟಿದ್ದರು. ನಾನು ಆ ವಿಡಿಯೋಗಳನ್ನು ಮತ್ತು ಆ ದಾಖಲೆಗಳನ್ನು ನೋಡಿದ್ದೇನೆ ಅಂತ ತಿಳಿಸಿದ್ದಾರೆ. ಗುಜರಾತ್ನ ಕೆಲವು ಆಪ್ತರು ಮೋದಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಮಹಿಳೆಯರ ಜೊತೆಗೆ ಹೊಂದಿದ್ದಂಥ ಸಂಬಂಧಗಳ ಕುರಿತು ಅಸಹ್ಯಕರ ವಿಚಾರಗಳನ್ನು ಹಂಚಿಕೊಂಡಿದ್ರು ಅಂತ ಕಿಶ್ವರ್ ಅವರು ಹೇಳ್ತಾರೆ. ಮೋದಿ ಪ್ರಚಾರಕ ಹಾಗೂ ಬಿಜೆಪಿ ಪದಾಧಿಕಾರಿಯಾಗಿದ್ದಂಥ ಕಾಲದಲ್ಲಿಯೂ ಇಂಥ ವರದಿಗಳು ಕೇಳಿ ಬಂದಿದ್ವು ಅಂತ ಇವರು ಸ್ಪಷ್ಟಪಡಿಸ್ತಾರೆ. ಸೊ ಈ ಕಾರಣದಿಂದಾನೇ ಮೋದಿ ಭಾಗವಹಿಸುವಂಥ ಸಾಧ್ಯತೆ ಇದ್ದ ಕಾರ್ಯಕ್ರಮಗಳನ್ನು ಅಥವಾ ಮದುವೆ ಸಮಾರಂಭಗಳನ್ನು ಸಹ ನಾನು ಅವಾಯ್ಡ್ ಮಾಡ್ತಿದ್ದೆ ಅಂತ ಇವರು ಹೇಳ್ತಾರೆ. ಸೊ ಈ ವಿಚಾರಗಳು ನನಗೆ ಭಾರೀ ಆಘಾತವನ್ನು ನೀಡಿದ್ವು. 2014ರಲ್ಲಿ ಅದು ನನ್ನ ಆರೋಗ್ಯದ ಮೇಲೆ ಪರಿಣಾಮ ಬೀರಿತು. 2015ರಲ್ಲಿ ಚೇತರಿಸಿಕೊಳ್ಳೋಕೆ ಕೊಯಮತ್ತೂರಿನಲ್ಲಿ 21 ದಿನ ಆಯುರ್ವೇದ ಚಿಕಿತ್ಸೆಯನ್ನೂ ಪಡೆದಿದ್ದೆ ಅಂತ ಇವರು ತಮ್ಮ ಆಂತರಿಕ ಯಾತನೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ತಾವು ಈ ವಿಷಯಗಳನ್ನು ಹಿರಿಯ RSS ಬುದ್ಧಿಜೀವಿಯೊಬ್ಬರ ಜೊತೆಗೆ ಹಂಚಿಕೊಂಡಾಗ ಅದು ಅವರ ವೈಯಕ್ತಿಕ ಜೀವನ, ನಮಗ್ಯಾಕೆ, ನೀವ್ಯಾಕಷ್ಟೆಲ್ಲ ಟೆನ್ಷನ್ ಮಾಡ್ಕೋತೀರಾ ಅಂತ ಪ್ರಶ್ನಿಸಿದ್ರು ಅಂತ ಕಿಶ್ವರ್ ಅವರು ಆಘಾತ ವ್ಯಕ್ತಪಡಿಸಿದ್ದಾರೆ. ಅಶ್ಲೀಲ ವಿಡಿಯೋ ಹರಡುವಂಥ ಅಮಿತ್ ಮಾಳವಿಯಾರನ್ನ ಬಿಜೆಪಿ ಸಾಮಾಜಿಕ ಮಾಧ್ಯಮ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿರೋದು ಪಕ್ಷದ ಉನ್ನತ ನಾಯಕತ್ವದ ಪಕ್ಷಪಾತ ನಿಲುವಿನ ಉದಾಹರಣೆ ಅಂತ ಇವರು ಟೀಕಿಸಿದ್ದಾರೆ. ಸೊ ನಾಯಕತ್ವದ ಕೆಲವು ನಡೆಗಳು ದೇಶದ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಅನ್ನೋ ಭಾವನೆ ನನಗೆ ಮೊದಲ ಅವಧಿಯಲ್ಲೇ ಮೂಡಿತ್ತು. ಲೈಂಗಿಕ ಭ್ರಷ್ಟಾಚಾರದಂಥ ವಿಷಯಗಳಲ್ಲಿ ರಾಜಿ ಮಾಡಿಕೊಂಡವರು ಬ್ಲ್ಯಾಕ್ ಮೇಲ್ಗೆ ಒಳಗಾಗೋ ಸಾಧ್ಯತೆ ಇದೆ. ಈ ಕುರಿತು ಶೀಘ್ರದಲ್ಲೇ ಪುರಾವೆ ನೀಡ್ತೇನೆ ಅಂತ ಕೂಡ ಹೇಳಿದ್ದಾರೆ.
ಮಧುಕೀಶ್ವರ್ ಅವರು ಮೋದಿಯನ್ನು ಎಷ್ಟು ಭಯಭಕ್ತಿಯಿಂದ ನೋಡ್ತಾ ಇದ್ರು ಅಂತಂದರೆ ಮೋದಿಯನ್ನು ಮಹಾತ್ಮ ಗಾಂಧೀಜಿಗೂ ಹೋಲಿಕೆ ಮಾಡಿದ್ದಂಥ ಘಟನೆಗಳಿದೆ. ಅಷ್ಟೇ ಅಲ್ಲ, 2002ರ ಗುಜರಾತ್ ಹತ್ಯಾಕಾಂಡವನ್ನು ಸಮರ್ಥಿಸಿಕೊಂಡು ಮೋದಿ ಏನೂ ತಪ್ಪನ್ನೇ ಮಾಡಿಲ್ಲ ಅಂತ ಇವರೇ ತೀರ್ಪನ್ನು ಕೊಟ್ಬಿಟ್ಟಿದ್ರು. ನರೇಂದ್ರ ಮೋದಿ ಅವರನ್ನು ಗೋಧ್ರಾ ಹತ್ಯಾಕಾಂಡ ಪ್ರಕರಣದಿಂದ ವಜಾಗೊಳಿಸಬೇಕು ಅಂತ ಒತ್ತಾಯಿಸೋ ಅರ್ಜಿಗೆ 2005ರಲ್ಲಿ ಇದೇ ಮಧು ಅವರು ಸಹಿ ಹಾಕಿದ್ರು. ಮೋದಿ ಇದ್ರೆ ಎಲ್ಲಾನು ಸಾಧ್ಯ, ಮೋದಿಯಿಂದಲೇ ಭಾರತದಲ್ಲಿ ಹಿಂದೂ ಧರ್ಮ ಉಳಿಯೋಕೆ ಸಾಧ್ಯ ಎಂಬೆಲ್ಲ ರೀತಿಯ ಹೇಳಿಕೆಗಳನ್ನು ಕೊಟ್ಟಿದ್ರು. ಅಷ್ಟೇ ಅಲ್ಲ, 2014ರಲ್ಲಿ ಮೋದಿ ಪ್ರಧಾನಿಯಾದ ಮೊದಲ ಬಾರಿಗೆ ಇದೇ ಮಧುಕೀಶ್ವರ್ ಅವರಿಗೆ ಮೋದಿ ಮೊದಲ ಇಂಟರ್ವ್ಯೂ ಅನ್ನು ಕೊಟ್ಟಿರೋದು. ಹಾಗಾದರೆ ಈ ಆರೋಪಗಳು ಯಾಕೆ ಈಗ ಬಂದಿದೆ ಅನ್ನೋ ಪ್ರಶ್ನೆಗಳು ಎದುರಾಗೋದು ಸಹಜ. ಒಂದು ಕಾಲದಲ್ಲಿ ಮೋದಿಯವರನ್ನು ದೇವರಂತೆ ಕಂಡಿದ್ದ ಈಶ್ವರ್ ಅವರು ಈಗ ಯಾಕೆ ತಿರುಗಿ ಬಿದ್ದಿದ್ದಾರೆ? ಇದಕ್ಕೆ ಕಾರಣ ಅವರ ಸ್ವಂತ ಅನುಭವಗಳು ಮತ್ತು ಆಪ್ತ ವಲಯಗಳಲ್ಲಿ ಕೇಳಿಬಂದ ಗುಮಾನಿಗಳು ಅಂತ ಅವರೇ ಹೇಳ್ತಾರೆ. ಸೊ ಮೋದಿಯವರ ಆರಂಭದ ದಿನಗಳಲ್ಲಿ ಭಕ್ತರಾಗಿದ್ದಂಥ ಮಧುಕೀಶ್ವರ್ ಅವರು ನಂತರ ಅಂತರವನ್ನು ಕಾಯ್ದುಕೊಂಡಿದ್ದು ಇದು ಅವರ ವೈಯಕ್ತಿಕ ನಿರಾಸೆಯಿಂದಾನೋ ಅಥವಾ ಸತ್ಯದ ಭಯದಿಂದಾನೋ ಅನ್ನೋ ಪ್ರಶ್ನೆಗಳು ಉದ್ಭವಿಸುತ್ತೆ. ಈಶ್ವರ್ ಅವರು ಮೋದಿಯವರ ಬಗ್ಗೆ ಪುಸ್ತಕ ಬರೆದಿದ್ದವರು ಅಂತಾನೂ ಗೊತ್ತಿದೆ. ಆದರೆ ಈಗ ಅವರು ತಮ್ಮದೇ ಆಪ್ತರು ಹಂಚಿಕೊಂಡಂಥ ವಿಚಾರಗಳನ್ನು ಬಹಿರಂಗಪಡಿಸ್ತಿದ್ದಾರೆ. ಇಂಥ ಗಂಭೀರ ಆರೋಪಗಳಿಗೆ ಸೂಕ್ತ ತನಿಖೆಯ ಅಗತ್ಯತೆ ಇದೆ. ಸುಬ್ರಮಣ್ಯನ್ ಸ್ವಾಮಿ ಮತ್ತು ಮಧುಕೀಶ್ವರ್ ಆ ಮಂತ್ರಿಗಳ ಹೆಸರನ್ನು ನೀಡದೇ ಇದ್ದರೂ ಇದು ದೇಶದ ಪ್ರಧಾನಿಯ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ್ದು ರಾಷ್ಟ್ರೀಯ ಭದ್ರತೆ ಮತ್ತು ರಾಜಕೀಯ ನೈತಿಕತೆಯನ್ನು ಇದು ಪ್ರಶ್ನಿಸುತ್ತೆ. ಒಂದು ವೇಳೆ ಇವು ಸುಳ್ಳು ಆರೋಪಗಳಾಗಿದ್ದಲ್ಲಿ ಈಶ್ವರ್ ಅವರಿಗೆ ಕಾನೂನು ಶಿಕ್ಷೆ ಆಗಬೇಕು. ಅದೇ ರೀತಿ ಆರೋಪಗಳು ಸತ್ಯವಾಗಿದ್ದಲ್ಲಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು. ಇದು ಜನತಂತ್ರದ ಮೂಲ ಸಿದ್ಧಾಂತ ಕೂಡ ಹೌದು. ಬಿಜೆಪಿ ಅಥವಾ ಕೇಂದ್ರ ಸರ್ಕಾರ ಇದುವರೆಗೆ ಯಾವುದೇ ಅಧಿಕೃತ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಇದು ಮತ್ತಷ್ಟು ಅನುಮಾನಗಳನ್ನು ಹುಟ್ಟಾಕ್ತಾ ಇದೆ. ಪಕ್ಷ ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕು. ಮೌನ ಸಮ್ಮತಿಯ ಸಂಕೇತ ಆಗಬಾರ್ದಲ್ವಾ? ರಾಜಕೀಯದಲ್ಲಿ ವೈಯಕ್ತಿಕ ಜೀವನ ಮತ್ತು ಅಧಿಕಾರದ ನಡುವಿನ ಸಂಬಂಧಗಳು ಯಾವಾಗಲೂ ಚರ್ಚೆ ಗ್ರಾಸ ಆಗ್ತಾನೆ ಇರುತ್ತೆ. ಎಫ್ಸ್ಟೀನ್ ಫೈಲ್ಸ್ಗಳು ಜಗತ್ತಿನಾದ್ಯಂತ ಅನೇಕ ನಾಯಕರನ್ನ ಪ್ರಶ್ನಿಸ್ತಾ ಇದೆ. ಭಾರತದಲ್ಲಿ ಇದು ರಾಜಕೀಯ ವ್ಯವಸ್ಥೆಯ ಶುದ್ಧತೆಯನ್ನು ಪರೀಕ್ಷಿಸುತ್ತೆ. ಮಧುಕೀಶ್ವರ್ ಅವರಂಥ ಹಿಂದುತ್ವ ಚಿಂತಕಿಯ ಆರೋಪಗಳ ಬಗ್ಗೆ ಸೂಕ್ತ ತನಿಖೆಯ ಅಗತ್ಯತೆ ಕೂಡ ಇದೆ. ಇಂಥ ಆರೋಪಗಳು ತನಿಖೆ ಇಲ್ಲದೇ ಸಾಯಬಾರದು. ಜನತೆಗೆ ಸತ್ಯ ತಿಳಿಯೋ ಹಕ್ಕಿದೆ. ಬಿಜೆಪಿ ತನ್ನ ನಾಯಕತ್ವದ ನಡೆಗಳನ್ನು ಪರಿಶೀಲಿಸಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಬೇಕು. ಇಲ್ಲ ಅಂತಂದರೆ ಇಂಥ ಚರ್ಚೆಗಳು ಮುಂದುವರಿತಾನೆ ಇರುತ್ತೆ. ಇಂತಹ ಸಂದರ್ಭದಲ್ಲಿ ರಾಜಕೀಯ ನೈತಿಕತೆಯ ಪ್ರಶ್ನೆಯೂ ಎದ್ದು ಬರುತ್ತೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ನಾಯಕನ ಮೇಲೆ ಗಂಭೀರ ಆರೋಪಗಳು ಬಂದಾಗ ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕಿಂತ ಪಾರದರ್ಶಕ ತನಿಖೆಗೆ ಒಳಪಡಿಸೋದು ಅತ್ಯಂತ ಮುಖ್ಯ. ಇದು ಸಾರ್ವಜನಿಕ ವಿಶ್ವಾಸವನ್ನು ಉಳಿಸಿಕೊಳ್ಳೋಕ್ಕೂ ಸಹ ಅಗತ್ಯ ಆಗುತ್ತೆ. ಹೀಗಾಗಿ ಈ ವಿವಾದದ ಅಂತಿಮ ಉತ್ತರ ತನಿಖೆಯಲ್ಲಿಯೇ ಅಡಕವಾಗಿದೆ. ಸತ್ಯ ಏನೇ ಇರಲಿ, ಆದರೆ ಅದು ಹೊರಬರಲೇಬೇಕು. ಸತ್ಯ ಹೊರಗೆ ಬಂದಾಗ ಮಾತ್ರ ಜನರಿಗೆ ಒಂದು ಸ್ಪಷ್ಟತೆ ಸಿಗುತ್ತೆ. ರಾಜಕೀಯ ವ್ಯವಸ್ಥೆಯ ಮೇಲಿನ ವಿಶ್ವಾಸ ಕೂಡ ಹಾಗೆ ಉಳಿಯುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.